Colors of Silence. ಸತೀಶ್, ವೈ ಡಿಡ್ಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಸೊ ಯಾರೋ ಒಬ್ರು ಬಂದ್ಬಿಟ್ಟು ಸತೀಶ್ ಎಂಬ ಒಂದು ಹುಡುಗಂಗೆ ಈ ಒಂದು ಪ್ರಶ್ನೆ ಕೇಳ್ತಾನೆ. ಯಾಕೆ ನೀನು ಇವತ್ತು ಶಾಲೆಗೆ ಬಂದಿಲ್ಲ ಅಂತ ಕೇಳ್ತಾನೆ. ಸೊ ಯಾರದು ಬಂದಿದ್ದಂದ್ರೆ ಸುರೇಂದರ್ ಎಂಬ ಒಂದು ಹುಡುಗ. ಅವನು ಸತೀಶ್ದು ಫ್ರೆಂಡು. ಸುರೇಂದರ್ ಹ್ಯಾಡ್ ಟು ರಿಪೀಟ್ ದಿಸ್ ಕ್ವಶನ್ 3 times ಬಿಫೋರ್ ಸತೀಶ್ ಹರ್ಡ್ ಹಿಮ್. ಸೊ ಸುರೇಂದರು ಒಂದ್ಸತಿ ಈ ಥರ ಯಾಕೆ ನೀನು ಸ್ಕೂಲಿಗೆ ಬಂದಿಲ್ಲ ಅಂತ ಕೇಳಿದ ಕೂಡಲೇ ಸತೀಶು ಟಕ್ ಅಂತ ಉತ್ತರ ಕೊಡಲ್ಲ. 3 ಸತಿ ಕೇಳಬೇಕಾಗತ್ತೆ ಸುರೇಂದರು. ಆಮೇಲೆ ಸತೀಶಿಗೆ ಕೇಳಿಸುತ್ತೆ, ಆಮೇಲೆ ಅವನು ಉತ್ತರವನ್ನು ಕೊಡ್ತಾನೆ. ಹಿ ವಾಸ್ ಲೈಯಿಂಗ್ ಆನ್ ದ ಬೆಡ್, ಹಿಸ್ ಐಸ್ ಕ್ಲೋಸ್ಡ್, ಸ್ವೆಟ್ ಗ್ಲಿಸೆಂಟ್ ಆನ್ ಹಿಸ್ ಬ್ರೌಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾರು ಬೆಡ್ ಮೇಲೆ ಮಲ್ಕೊಂಡಿದ್ದ ಅಂದರೆ ಸತೀಶ್ ಬೆಡ್ ಮೇಲೆ ಮಲ್ಕೊಂಡಿದ್ದ. ಅವನದು ಕಣ್ಣು ಮುಚ್ಕೊಂಡಿದ್ದ, ಮತ್ತು ಅವನದು ಹಣೆಗಳ ಮೇಲೆ ಫುಲ್ಲು ಒಂದು ಐಬ್ರೋಸ್ ಮೇಲೆ ಫುಲ್ಲು ಬೆವರು ಕಿತ್ಕೊಂಡು ಬರ್ತಾ ಇತ್ತು. ನೋ, ಐ ಆಮ್ ನಾಟ್ ವೆಲ್, ರಿಪ್ಲೈಡ್ ಸತೀಶ್. ಇಲ್ಲ, ನನಗೆ ಮೈ ಹುಷಾರಿಲ್ಲ ಅಂತ ಸತೀಶ್ ಹೇಳ್ತಾನೆ ಸುರೇಂದರಿಗೆ. ಆಫ್ ಲೇಟ್ ಹಿ ಹ್ಯಾಡ್ ಬಿನ್ ಡೌನ್ ವಿತ್ ಸಮಥಿಂಗ್ ಆರ್ ದ ಅದರ್. ಆವಾಗ ಸುರೇಂದರಿಗೆ ಏನು ಅನ್ಸುತ್ತಂದ್ರೆ, ಓ ಇವನಿಗೇನೋ ಆಗಿದೆ, ಇವನಿಗೆ ಮೈ ಹುಷಾರಿಲ್ಲ ಅಂತ ಗೊತ್ತಾಗತ್ತೆ. ವೈ, ವಾಟ್ಸ್ ದ ಮ್ಯಾಟರ್ ವಿತ್ ಯು ಸತೀಶ್? ಯಾಕೆ, ಏನಾಯ್ತು ಸತೀಶ್ ನಿನಗೆ ಅಂತ ಕೇಳ್ತಾನೆ ಸುರೇಂದರು. ಹಿಸ್ ಫ್ರೆಂಡ್ ಆಸ್ಕ್ಡ್ ವಿತ್ ಕನ್ಸರ್ನ್. ಸೊ ಸುರೇಂದರು ತುಂಬ ಚಿಂತಾಕ್ರಾಂತನಾಗಿ ಕೇಳ್ತಾನೆ. ಹಿ ಪುಟ್ ಹಿಸ್ ಹ್ಯಾಂಡ್ ಆನ್ ಹಿಸ್ ಫೋರ್ಹೆಡ್ ಟು ಫೀಲ್ ಇಟ್. ಸೊ ಇವನಿಗೇನಾದ್ರು ಜ್ವರ ಬಂದಿದ್ಯಾ ಅಂತ ಅವನ ಹಣೆ ಮೇಲೆ ಕೈ ಇಡ್ತಾನೆ ಸುರೇಂದರು. ಫೀಲ್ ಮಾಡ್ತಾನೆ, ಬಿಸಿ ಏನಾದರೂ ಆಗಿದೆಯಾ ಮೈ ಅಂತ. ಐ ಡೋಂಟ್ ನೋ ಸುರೇಂದರ್, ಇಟ್ಸ್ ಬಿನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸೊ ಆಗ ಸತೀಶ್ ಹೇಳ್ತಾನೆ, ಇಲ್ಲ ನನಗೆ ಗೊತ್ತಿಲ್ಲ ಸುರೇಂದರ್ ನನಗೇನಾಗ್ತಾಯಿದೆ ಅಂತ, ಆದರೆ ಲಾಸ್ಟ್ ನನಗೆ ಕಾಲ ಮೇಲೆ ಆಪ್ರೇಷನ್ ಆಗಿತ್ತು ತಾನೆ, ಅದಾದಮೇಲಿಂದ ನನಗೆ ಏನೇನೋ ಆಗ್ತಾಯಿದೆ ನನ್ನ ಮೈಗೆ ಅಂತ ಹೇಳ್ತಾ ಇದ್ದಾನೆ. ಐ ಗೆಟ್ ದೀಸ್ ಟೆರಿಬಲ್ ಹೆಡ್ಏಕ್ಸ್ ಆ್ಯಂಡ್ ದೆನ್ ಫೀಲ್ ಆಸ್ ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಡಾರ್ಕ್ ಆ್ಯಂಡ್ ಸೈಲೆಂಟ್. ಸೊ ನನಗೆ ಒಂಥರ ತಲೆನೋವು ಬರ್ತಾ ಇದೆ, ತುಂಬ ಎವ್ರಿ ಡೇನೂ ತಲೆನೋವು ಬರುತ್ತೆ, ಮತ್ತು ಒಂದೊಂದು ಸತಿ ಎಲ್ಲ ಸೈಲೆಂಟ್ ಆಗಿಬಿಟ್ಟಂಗೆ ಅನಿಸ್ಬಿಡತ್ತೆ. ಎಲ್ಲರೂ ಮಾತಾಡ್ತಾ ಇದ್ರೂ ಫುಲ್ ಸೈಲೆಂಟ್ ಆದಂಗೆ ಅನಿಸುತ್ತೆ. ಐ ಫೀಲ್ ಮಿಸರೇಬಲ್. ಸೊ ನನಗೆ ತುಂಬ ಬೇಜಾರಾಗ್ತಾ ಇದೆ. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೊ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಸೊ ಆವಾಗ ಸತೀಶ್ ಸುರೇಂದರಿಗೆ ಕೇಳ್ತಾನೆ, ನೀನು ಯಾಕೆ ಇಷ್ಟು ಮೆಲ್ಲನೆ ಮಾತಾಡ್ತಾ ಇದೆಯಾ, ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳ್ತಾನೆ. ನನಗೆ ಕೇಳಿಸ್ತಾನೆ ಇಲ್ಲ ನೀನು ಮಾತಾಡ್ತಿರೋದು ಅಂತ ಹೇಳ್ತಾನೆ ಸತೀಶು ಸುರೇಂದರಿಗೆ. ಸುರೇಂದರ್ ಗೇವ್ ಹಿಮ್ ಅ ಸ್ಟ್ರೇಂಜ್ ಲುಕ್. ಸೊ ಆವಾಗ ಸುರೇಂದರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಇಲ್ಲ, ನಾನು ಜೋರಾಗೆ ಮಾತಾಡ್ತಾ ಇದ್ದೀನಿ ತಾನೆ, ಯಾಕೆ ಸತೀಶಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊತಾನೆ. ಹಿ ಹ್ಯಾಡ್ ಸರ್ಟನ್ಲಿ ನಾಟ್ ಬೀನ್ ಸ್ಪೀಕಿಂಗ್ ಸಾಫ್ಟ್ಲಿ. ಸೊ ಅವ್ನು ಗೊತ್ತಿರತ್ತೆ, ನಾನು ಮೆಲ್ಲನೆ ಮಾತಾಡ್ತಾ ಇಲ್ಲ, ನಾನು ಜೋರಾಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿರತ್ತೆ ಸುರೇಂದರಿಗೆ. ಹ್ಯಾಸ್ ಈ ಲಾಸ್ಟ್ ಈಸ್ ಹಿಯರಿಂಗ್, ವಂಡರ್ಡ್ ಸುರೇಂದರ್. ಇವನಿಗೇನಾದರೂ ಕಿವಿ ಕೇಳಿಸೋದೇ ನಿಂತು ಬಿಡ್ತಾ, ಅಥವಾ ಇವನೇನಾದರೂ ಡೆಫ್ ಆಗಿಬಿಟ್ನಾ, ಕಿವುಡನ್ ಆಗಿಬಿಟ್ನಾ ಅಂತ ಸುರೇಂದರು ಅಂದ್ಕೊತಾನೆ. ತುಂಬ ಚಿಂತಾಕ್ರಾಂತನಾಗ್ತಾನೆ. ಪೂರ್ ಸತೀಶ್, he had been ill ever since he came back from the holiday in Kashmir the previous year. ಅಯ್ಯೋ ಪಾಪ ಸತೀಶು, ಲಾಸ್ಟ್ ಟೈಮ್ ಕಾಶ್ಮೀರಿಗೆ ಹೋಗ್ಬಿಟ್ಟು ಬಂದಾಗ್ಲಿಂದನೂ ಇವನಿಗೆ ಪಾಪ ಮೈ ಹುಷಾರಿಲ್ಲ ಅಂತ ಅಂದ್ಕೊತಾನೆ ಸುರೇಂದರ್. ಸೊ ಏನಾಗಿತ್ತು ಕಾಶ್ಮೀರಲ್ಲಿ? ದೇರ್ ಹ್ಯಾಡ್ ಬೀನ್ ಆ್ಯನ್ ಆಕ್ಸಿಡೆಂಟ್ ವೆನ್ ಹಿ ವಾಸ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇನ್ ದರ್. ಸೊ ಸತೀಶು ಅವ್ರ ಅಪ್ಪ ಮತ್ತು ಅವ್ರದ್ದು ಒಂದು ಅಣ್ಣನ ಜೊತೆ ಹೈಕಿಂಗ್ ಮಾಡ್ತಾ ಇರ್ತಾನೆ. ಹೈಕಿಂಗ್ ಅಂದರೆ ಒಂಥರ ಮೌಂಟೇನ್ ಕ್ಲೈಂಬಿಂಗು, ಮತ್ತು ಈ ಥರ ಸ್ಕೇಟಿಂಗ್ ಮಾಡ್ತಾ ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸು ಮಾಡ್ತಾ ಇರ್ತಾನೆ. ಎಲ್ಲಿ? ಕಾಶ್ಮೀರಲ್ಲಿ. ದೇ ವರ್ ಕ್ರಾಸಿಂಗ್ ಅ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಸೊ ಒಂದು ಬ್ರಿಡ್ಜ್ ಮೇಲೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆ ಜೋರಾಗಿ ನೀರು ಹರಿತಾ ಇರತ್ತೆ. ದ ಬಾಯ್ಸ್ ಸ್ಟುಡ್ ಆ್ಯಂಡ್ ಲುಕ್ ಡೌನ್ ಅಟ್ ದ ಸ್ವಿರ್ಲಿಂಗ್ ವಾಟರ್ ಬಿಲೋ ದಮ್. ಸೊ ಆವಾಗ ಬಾಯ್ಸು ಎಲ್ಲರೂ ಅಲ್ಲಿ ಇದ್ದಿರೋಂಥ ಒಂದು ಹುಡುಗರೆಲ್ಲರೂ ಕೆಳಗಡೆ ನೋಡ್ತಾರೆ. ನೋಡಿ ನೀರೆಷ್ಟು ಜೋರಾಗಿ ಹೋಗ್ತಾ ಇದೆ ನೋಡಿ ಅಂತ ಹೇಳ್ತಾರೆ. ಲುಕ್ ಹೌ ದ ವಾಟರ್ ಇಸ್ ರಶಿಂಗ್ ಅಟ್ ದಟ್ ಸ್ಪಾಟ್, ಸತೀಶ್ ಪಾಯಿಂಟೆಡ್ ಔಟ್ ಟು ಹಿಸ್ ಬ್ರದರ್. ಸೊ ಆವಾಗ ಸತೀಶು, ನೋಡು ಅಣ್ಣ, ಅಲ್ಲಿ ನೋಡು ಎಷ್ಟು ಜೋರಾಗಿ ನೀರು ಬಂದ್ಕೊಂಡು ಆ ಒಂದು ಜಾಗದಲ್ಲಿ ತುಂಬ್ಕೊತಾ ಇದೆ ಅಂತ ಹೇಳ್ತಾನೆ ಸತೀಶು. ಜಸ್ಟ್ ದೆನ್ ಹಿಸ್ ಫುಟ್ ಸ್ಲಿಪ್ ಆ್ಯಂಡ್ ಲೂಸಿಂಗ್ ಹಿಸ್ ಬ್ಯಾಲೆನ್ಸ್ ಹಿ ಫೆಲ್ ಇನ್ ಟು ದ ರ್ಯಾಪಿಡ್ಸ್. ಸೊ ಆವಾಗ ನೋಡು ನೋಡು ಅಂತ ಹೇಳ್ತಾ ಇರುವಾಗ ಒಂದು ಕಾಲು ಜಾರಿ ಕೈ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಬ್ಯಾಲೆನ್ಸ್ ತಪ್ಪೋಗುತ್ತೆ, ಮತ್ತು ಆ ಒಂದು ನೀರಿನ ಒಳಗಡೆ ಬಿದ್ದೋಗ್ಬಿಡ್ತಾನೆ, ಆ ಒಂದು ನದಿ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಸ್ಕ್ರೀಮ್ಸ್ ವೇರ್ ಲಾಸ್ಟ್ ಇನ್ ದ ರಶಿಂಗ್ ಸೌಂಡ್ ಆಫ್ ದ ವಾಟರ್. ಸೊ ಅವನು ಕೂಗ್ತಾ ಇರ್ತಾನೆ ಪಾಪ ಸತೀಶು, ಆದರೆ ಆ ಒಂದು ನೀರು ಜೋರಾಗಿ ಬರ್ತಾ ಇರೋಂಥ ನೀರಲ್ಲಿ ಅದು ಕೇಳಿಸಲ್ಲ ಯಾರಿಗೂ. ವೆನ್ ಹಿ ರೀಗೇನ್ ಕಾನ್ಷಿಯಸ್ನೆಸ್ ಹಿಸ್ ಲೆಗ್ಸ್ ವೇರ್ ಇನ್ ಪ್ಲಾಸ್ಟರ್ ಕ್ಯಾಸ್ಟ್ ಆ್ಯಂಡ್ ಹಿಸ್ ಹೆಡ್ ಹರ್ಟ್ ಬ್ಯಾಡ್ಲಿ. ಸೊ ಯಾವಾಗ ಅವನಿಗೆ ಪ್ರಜ್ಞೆ ಬರುತ್ತೆ, ಆವಾಗ ಅವ್ನು ಹಾಸ್ಪಿಟ್ಲಲ್ಲಿ ಇರ್ತಾನೆ. ಫುಲ್ ಅವ್ನ ಕಾಲಿಗೆಲ್ಲ ಪ್ಲಾಸ್ಟರ್ ಬ್ಯಾಂಡೇಜ್ ಎಲ್ಲ ಹಾಕಿರ್ತಾರೆ, ಮತ್ತು ಅವ್ನ ತಲೆ ತುಂಬ ನೋವಾಗ್ತಾ ಇರುತ್ತೆ. ಹಿ ವಾಸ್ ಬ್ರೂಸ್ಡ್ ಆ್ಯಂಡ್ ಏಕಿಂಗ್ ಆಲ್ ಓವರ್. ಸೊ
ಸೊ ಎಲ್ಲ ಕಡೆನೂ ಅವನಿಗೆ ಪೆಟ್ಟಾಗಿರುತ್ತೆ, ಎಲ್ಲ ಕಡೆ ಅವನಿಗೆ ವೂಂಡ್ಸ್ ಆಗಿರುತ್ತೆ, ಮತ್ತು ಎಲ್ಲ ಕಡೆ ಅವನಿಗೆ ನೋವುಗಳು ಆಗ್ತಾ ಇರುತ್ತೆ. ದೋ ಹಿಸ್ ಲೆಗ್ಸ್ ಹೀಲ್ಡ್, ದೇ ರಿಮೆಂಡ್ ವೀಕ್, ರಿಕ್ವೈರಿಂಗ್ ಸೆವೆರಲ್ ಆಪರೇಷನ್ಸ್ ಆನ್ ದೆಮ್. ಸೊ ಒಂದು ಕಾಲು ಫುಲ್ಲು ವಾಸಿ ಆಗತ್ತೆ, ಆದ್ರೂ ಸ್ವಲ್ಪ ಅದು ವೀಕ್ ಆಗೇನೆ ಇರುತ್ತೆ ಕಾಲು. ಅದಾದ್ಮೇಲೆ ಅದ್ರ ಮೇಲೆ ತುಂಬ ಆಪರೇಷನ್ಸು ನಡೆಯುತ್ತೆ. ವರ್ಸ್, he suffered frequently from bouts of fever and infections, especially of the ear. ಸೊ ಸುಮಾರು ಸತಿ ಅವನಿಗೆ ಜ್ವರ ಬರೋದು ಹೋಗೋದು ಆಗ್ತಾ ಇರತ್ತೆ, ಮತ್ತು ತುಂಬ ಇನ್ಫೆಕ್ಷನ್ಸ್ ಆಗ್ತಾ ಇರತ್ತೆ, ಕಿವಿಲಿ ಮೇನಾಗಿ ಇನ್ಫೆಕ್ಷನ್ಸ್ ಆಗ್ತಾ ಇರತ್ತೆ. Seeing that Satish was in pain, Surender now got up to go. Will you come to the school tomorrow? He asked. ಸೊ ಸತೀಶು ತುಂಬ ನೋವಲ್ಲಿರ್ತಾನೆ. ಆವಾಗ ಸುರೇಂದರು ನಿಂತ್ಕೊಂಡು, ಆಯಿತು ನೀನು ನಾಳೆ ಸ್ಕೂಲಿಗೆ ಬರ್ತೀಯ ಅಂತ ಕೇಳ್ತಾನೆ. ಆವಾಗ ಸತೀಶ್ ಶುಕ್ ಹಿಸ್ ಹೆಡ್. ಸೊ ಆವಾಗ ಸತೀಶು ಇಲ್ಲ ಅಂತ ಹೇಳ್ತಾನೆ. ಶುಕ್ ಹಿಸ್ ಹೆಡ್ ಅಂದರೆ ನೋ ಅಂತ ಹೇಳ್ತಾನೆ, ಆಗಲ್ಲ ಸಾರಿ ಅಂತ ಹೇಳ್ತಾನೆ. ಆ ಸ್ಲೋ ಟಿಯರ್ ಟ್ರಿಕಲ್ ಡೌನ್ ಹಿಸ್ ಚೀಕ್ ಆಫ್ಟರ್ ಸುರೇಂದರ್ ಲೆಫ್ಟ್. ಸೊ ಆಮೇಲೆ ಸುರೇಂದರ್ ಹೋಗ್ಬಿಡ್ತಾನೆ ಮನೆ ಬಿಟ್ಟು. ಆಮೇಲೆ ಸತೀಶ್ದು ಒಂದು ಚೀಕ್ಸ್ ಮೇಲೆ ಒಂದು ಸ್ವಲ್ಪ ಕಣ್ಣೀರು ಜಾರ್ಕೊಂಡು ಬರುತ್ತೆ, ಬೇಜಾರಾಗತ್ತೆ ಅವನಿಗೆ. ಇಟ್ ಫೆಲ್ಟ್ ಆಸ್ ಇಫ್ ಸಮ್ ಹ್ಯೂಜ್ ವೇಟ್ ವಾಸ್ ಪ್ರೆಸ್ಸಿಂಗ್ ಅಪಾನ್ ಹಿಸ್ ಹೆಡ್, ಮೇಕಿಂಗ್ ಎವ್ರಿಥಿಂಗ್ ಸಿಮ್ ಫಾರ್ ಆ್ಯಂಡ್ ಸೈಲೆಂಟ್. ಸೊ ಅವ್ನಿಗೆ ಯಾವ ಥರ ಮನಸ್ಥಿತಿ ಇತ್ತಂದರೆ, ಈಗ ಎಲ್ಲವೂ ಸಹ ಸೈಲೆಂಟ್ ಆಗಿಬಿಡ್ತು, ಏನೂ ಕೇಳಿಸ್ತಾ ಇಲ್ಲ ನನಗೆ ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ. ಓಕೆ, he felt helpless and upset at being confined to bed as he was. ಸೊ ಯಾರಿಗಾದ್ರೂ ಬೆಡ್ ಮೇಲೆ ಮಲ್ಕೊಂಡಿದ್ದರೆ ಅವ್ರಿಗೆ ಬೇಜಾರಾಗೇ ಆಗತ್ತೆ ತಾನೆ, ಏನಾದರೂ ಮೈ ಹುಷಾರಿಲ್ಲ ಅಂದರೆ. ಸೊ ಅದರಿಂದ ಅವನಿಗೆ ಫುಲ್ಲು ಅಸಹಾಯನ ಆಗ್ತಾನೆ, ಮತ್ತು ಅವ್ನಿಗೆ ತುಂಬ ಬೇಜಾರಾಗತ್ತೆ. ದ ಸೈಲೆನ್ಸ್ ವಾಸ್ ದ ವರ್ಸ್ಟ್. ಸೊ ಯಾವಾಗ ಅವನಿಗೆ ಫುಲ್ ಸೈಲೆಂಟ್ ಆದಂಗೆ ಅನಿಸುತ್ತೆ, ಆವಾಗೆಲ್ಲ ಅವ್ನು ತುಂಬ ಅಂದರೆ ತುಂಬ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಎವ್ರಿಥಿಂಗ್ ಸೀಮ್ಡ್ ಲೈಕ್ ಸೀನ್ಸ್ ಫ್ರಮ್ ಸಮ್ ಪ್ಯಾಂಟೋಮೈಮ್ ಶೋ. ಸೊ ಎಲ್ಲವೂ ಸಹ ಒಂದು ಪ್ಯಾಂಟೋಮೈಮ್ ಶೋ. ಮೈಮ್ ಶೋ ಅಂದರೆ ಏನು ಮಾತಾಡಲ್ಲ, ಅವರು ಸೈಲೆಂಟ್ ಆಗಿನೇ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಚಾರ್ಲಿ ಚಾಪ್ಲಿನ್ ಶೋಸ್ ಆಗಿರ್ಬೋದು, ಎಕ್ಸೆಟ್ರಾ. ಓಕೆ, ಸೊ ಅಂಥ ಒಂದು ಶೋಸಿಂದ ನೋಡ್ತಾ ಇದ್ದಂಗೆ ಅನ್ಸುತ್ತೆ ಅವನಿಗೆ, ಎಲ್ಲ ಸೈಲೆಂಟಾಗಿರುತ್ತೆ. ಹಿ ವಾಂಟೆಡ್ ಟು ಸ್ಕ್ರೀಮ್ ಟು ಬ್ರೇಕ್ ದ ಸೈಲೆನ್ಸ್ ಬಟ್ ಡಿಡೆಂಟ್. ಸೊ ಅವನು ಕೂಗ್ತಾನೆ ಆ ಒಂದು ಸೈಲೆನ್ಸ್ನ ಬ್ರೇಕ್ ಆಗೋಕ್ಕೆ, ಆದರೆ ಕೂಗಿದ್ರೂ ಅವ್ನಿಗೇನು ಕೇಳಿಸಲ್ಲ. ಫಾರ್ ದ 8-year-old ಬಾಯ್ ದಿಸ್ ವಾಸ್ ಟೆರಿಬಲ್. ಸೊ ಬರೀ ಅವ್ನಿಗೆ 8 ವರ್ಷ ಆಗಿರುತ್ತೆ, ಅವ್ನಿಗೆ ತುಂಬ ಬೇಜಾರಾಗತ್ತೆ. ಡಾಕ್ಟರ್ಸ್ ಡಿಡೆಂಟ್ ನೋ ದ ಕಾಸ್. ಸೊ ಡಾಕ್ಟರ್ಸಿಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿರಲ್ಲ. ಎಕ್ಸೆಪ್ಟ್ ದಟ್ ಇಟ್ ವಾಸ್ ಕಾಸ್ಡ್ ಬೈ ದ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ಇಸ್ ಲೆಗ್ಸ್. ಸೊ ಒಂದು ಲೆಗ್ಸ್ ಮೇಲೆ ಆಪ್ರೇಷನ್ ಆಗಾದ್ಮೇಲೆ ಸುಮಾರು ಮೆಡಿಸಿನ್ಸ್ ತಗೊಳ್ತಾ ಇರೋದ್ರಿಂದ ಕಾರಣ ಈ ಥರ ಅವನಿಗೆ ಡೆಫ್ನೆಸ್ ಬಂದಿದೆ ಅಂತ ಗೊತ್ತಾಗುತ್ತೆ ಡಾಕ್ಟರ್ಸಿಗೆ. Due to his frequent absence and hearing problem, the school he was attending till then informed his father, Mr. Avatar Narayan, that they couldn't keep Satish. ಸೊ ಇಲ್ಲೊಂದು ಹೊಸ ಕ್ಯಾರೆಕ್ಟರ್ ಬರ್ತಾರೆ, ಮಿಸ್ಟರ್ ಅವತಾರ್ ನಾರಾಯಣ್ ಅಂತ. ಸೊ ಇವರು ಸತೀಶ್ದು ತಂದೆಯವರು. ಓಕೆ, ಸೊ ಆವಾಗ ಅವತಾರ್ ನಾರಾಯಣಿಗೆ ಸತೀಶ್ ಹೋಗ್ತಾ ಇರೋಂಥ ಸ್ಕೂಲ್ದು ಒಂದು ಸ್ಟಾಫು ಮಿಸ್ಟರ್ ಅವತಾರ್ ನಾರಾಯಣಿಗೆ ಹೇಳ್ತಾರೆ, ನಾವು ಸತೀಶನ್ನು ಈಗ ಇಟ್ಕೊಂಡಿರೋಕ್ಕಾಗಲ್ಲ, ತುಂಬ ಅಬ್ಸೆಂಟ್ ಆಗ್ತಾ ಇದ್ದಾನೆ, ಮತ್ತು ಅವ್ನಿಗೆ ನಾವು ಪಾಠ ಮಾಡಿದ್ರೆ ಅವ್ನು ಕೇಳ್ಸೋಕ್ಕಾಗಲ್ಲ ಅವ್ನಿಗೆ ಅಂತ ಹೇಳ್ತಾರೆ ಸ್ಕೂಲ್ನವರು. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್, ಹಿಸ್ ಫಾದರ್ ಸೆಟ್. ಸೊ ಆವಾಗ ಮಿಸ್ಟರ್ ಅವತಾರ್ ನಾರಾಯಣ್, ಓಕೆ ನಾವೀಗ ಹೊಸ ಸ್ಕೂಲ್ ಹುಡುಕ್ಬೇಕಾಯ್ತಲ್ಲ ಅಂತ ಹೇಳ್ತಾರೆ. Satish shook his head saying no. He didn't want to go to school where he couldn't talk to other children, where everyone would make fun of his deafness. ಸೊ ಸತೀಶು, ಇಲ್ಲ ನಾನು ಯಾವ ಸ್ಕೂಲಿಗೆ ಹೋಗಲ್ಲ, ನಾನು ಸ್ಕೂಲಿಗೆ ಹೋದರೆ ಅಲ್ಲಿ ಬೇರೆ ಮಕ್ಕಳ ಜೊತೆ ಮಾತಾಡೋಕ್ಕಾಗಲ್ಲ, ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅವ್ನು ಕೇಳ್ಸೋಕ್ಕಾಗಲ್ಲ, ಮತ್ತು ಬೇರೆಯವರೆಲ್ಲರೂ ಅವನನ್ನು ಹೀಯಾಳಿಸ್ತಾರೆ, ಟೀಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್ he asked his son. ಸೊ ಆವಾಗ ಅವತಾರ್ ನಾರಾಯಣ್ ಸತೀಶಿಗೆ ಹೇಳ್ತಾರೆ, ಮಗನೇ ನೀನು ಸ್ಕೂಲಿಗೆ ಹೋಗಲೇಬೇಕು, ನಿನಗೆ ಒಂದು ವಿದ್ಯಾಭ್ಯಾಸ ಸಿಗಲ್ಲ ಅಂದರೆ ನೀನು ಮುಂದೆ ಜೀವನದಲ್ಲಿ ಏನು ಮಾಡೋಕ್ಕಾಗತ್ತೆ ಹೇಳು ಅಂತ ಹೇಳ್ತಾರೆ. ಸತೀಶ್ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್ ಬಟ್ ನ್ಯೂ ವಾಟ್ ಹಿ ವಾಸ್ ಸೇಯಿಂಗ್. ಸೊ ಸತೀಶಿಗೆ ಒಂದು ಸ್ವಲ್ಪ ಕೇಳಿಸುತ್ತೆ, ಆದರೆ ಅವ್ನಿಗೆ ಗೊತ್ತಾಗತ್ತೆ ಏನು ಹೇಳ್ತಾ ಇದ್ದಾರೆ ನಮ್ಮಪ್ಪ ಅಂತ. ಆಫ್ಟರ್ ಅ ಲಾಟ್ ಆಫ್ ಪರ್ಸುಯೇಷನ್ ಹಿ ಫೈನಲಿ ಅಗ್ರಿ ಟು ಗೋ ಅಲಾಂಗ್ ಟು ದ ನ್ಯೂ ಸ್ಕೂಲ್. ಸೊ ಸುಮಾರು ಸತಿ ಅವನಿಗೆ ಒಪ್ಪಿಸಿ ಆಯಿತು ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಸತೀಶ್ ಒಪ್ಕೊತಾನೆ. ಬಟ್ ದಿಸ್ ಸ್ಕೂಲ್ ಡಿಡೆಂಟ್ ವಾಂಟ್ ಹಿಮ್ ಫಾರ್ ದ ಸೇಮ್ ರೀಸನ್. ಆದರೆ ಈ ಸ್ಕೂಲು ಸಹ ನಮಗೂ ಸತೀಶ್ ಬೇಕಾಗಿಲ್ಲ ಈ ಸ್ಕೂಲಲ್ಲಿ ಅಂತ ಹೇಳ್ತಾರೆ. ದಿಸ್ ಸ್ಕೂಲ್ ಇಸ್ ಫಾರ್ ನಾರ್ಮಲ್ ಬಾಯ್ಸ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್, ಹಿ ಆಸ್ಕ್ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಬ್ರಂಟ್ಲಿ. ಸೊ ಆ ಒಂದು ಸ್ಕೂಲ್ದು ಹೆಡ್ ಮಾಸ್ಟರು ತುಂಬ ಸರಿ ಇರಲ್ಲ. ಆ ಒಂದು ಸ್ಕೂಲ್ದು ಹೆಡ್ ಮಾಸ್ಟರು ಅವ್ರು ಏನಂತಾರೆ ಅಂದರೆ ಅವತಾರ್ ನಾರಾಯಣಿಗೆ, ಈ ಸ್ಕೂಲು
ಸಾಮಾನ್ಯವಾಗಿ ಏನಂತ ಅಂದರೆ ಸರಿಯಾಗಿರುವಂಥ ಹುಡುಗರಿಗೆ ಮಾತ್ರ. ಇಲ್ಲಿ ಇಲ್ಲಿ ಕಿವುಡ್ರಿಗೆ, ಮೂಕರಿಗೆಲ್ಲ ಈ ಒಂದು ಸ್ಕೂಲ್ ಅಲ್ಲ. ಸೊ ನೀವು ಎಲ್ಲಿ ಎಲ್ಲಿ ಯಾವ ಸ್ಕೂಲ್ಸಲ್ಲಿ ಬರೀ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಅಂದರೆ ಮೂಕರು ಮತ್ತು ಕಿವುಡರ ಒಂದು ಶಾಲೆಯಲ್ಲಿ ನಿಮ್ಮ ಮಗನ ಸೇರಿಸಿ ಅಂತ ಹೇಳ್ತಾರೆ. ಅವತಾರ್ ನಾರಾಯಣ್ ವಾಸ್ ಆ್ಯಂಗರ್ಡ್. ಸೊ ಯಾವುದೇ ತಂದೆಗೆ ತನ್ನ ತನ್ನ ಮಗನನ್ನು ಹೀಯಾಳಿಸ್ತಾ ಇದ್ದಾರೆ ಯಾರಾದರೂ ಅಂದ್ರೂ ಬೇಜಾರಾಗತ್ತೆ, ಕೋಪ ಬರುತ್ತೆ ತಾನೆ. ಅದೇ ಥರ ಮಿಸ್ಟರ್ ಅವತಾರ್ ನಾರಾಯಣಿಗೆ ಕೋಪ ಬಂದ್ಬಿಡುತ್ತೆ. My son is not dumb, sir. His hearing is little bad. He is under treatment and will soon be fine. He argued, but in vain. ಸೊ ಆವಾಗ ಹೆಡ್ ಮಾಸ್ಟ್ರಿಗೆ ಹೇಳ್ತಾನೆ ಮಿಸ್ಟರ್ ಅವತಾರ್ ನಾರಾಯಣ್, ಸರ್ ನೋಡಿ ನಮ್ಮ ಒಂದು ಮಗ ಡಂಬಲ್ಲ ಅಂದರೆ ಮೂಕನಲ್ಲ. ಅವನದು ಬರೀ ಕಿವಿ ಮಾತ್ರ ಸರಿಯಾಗಿ ಸ್ವಲ್ಪ ಕೇಳಿಸಲ್ಲ, ಆದರೆ ಸ್ವಲ್ಪ ಮೆಡಿಸನ್ಸ್ ಎಲ್ಲ ತಗೊಂಡಾದ್ಮೇಲೆ ಅವನು ಪಕ್ಕ ಸರಿ ಹೋಗ್ತಾನೆ ಅಂತ ಹೇಳ್ತಾನೆ. ಆದ್ರೂ ಸಹ ಸ್ಕೂಲು ಒಪ್ಕೊಳ್ಳೋಲ್ಲ. Other schools had the same to say. In despair, father and son returned home. ಸೊ ಬೇರೆ ಸ್ಕೂಲ್ಸು ಸಹ ಇದೇ ಥರನೇ, ಇಲ್ಲ ತಗೊಳ್ಳಲ್ಲ, ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಸ್ಕೂಲ್ಸಿಗೆ ಹಾಕಿ ನಿಮ್ಮ ಮಗನ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಮಿಸ್ಟರ್ ಅವತಾರ್ ನಾರಾಯಣ್ ಮತ್ತು ಸತೀಶ್ ಇಬ್ಬರು ಮನೆಗೆ ಬರ್ತಾರೆ. ಓಕೆ. Though Avatar Narayan felt shattered, he wouldn't give up hope. After the unsuccessful expedition to the schools, Satish became very moody. ಸೊ ಅವತಾರ್ ನಾರಾಯಣಿಗೆ ತುಂಬ ಬೇಜಾರಾಗುತ್ತೆ, ಯಾವ ಸ್ಕೂಲ್ಸು ನನ್ನ ಮಗನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ. ಆದರೂ ಅವತಾರ್ ನಾರಾಯಣ ತಮ್ಮ ಒಂದು ಛಲವನ್ನು ಬಿಡಲ್ಲ. ಸೊ ಸತೀಶು ಎಲ್ಲ ಸ್ಕೂಲ್ಸು ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು ಅಂತ ತುಂಬ ಮೂಡಿ ಆಗಿಬಿಡ್ತಾನೆ, ತುಂಬ ಒಂಥರ ಮಂಕ್ ಆಗಿಬಿಡ್ತಾನೆ. ಓಕೆ, ಬೇಜಾರಾಗುತ್ತೆ. ಬರೀ 8 ವರ್ಷದ ಬಾಲಕ ಅವನು. He couldn't talk freely with anyone because he was unable to hear a single word. ಸೊ ಯಾರ ಜೊತೆನೂ ಅವನು ಫ್ರೀಯಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಆಗಿತ್ತು, ಯಾಕಂದ್ರೆ ಅವನಿಗೆ ಕೇಳಿಸೋದೇ ಇಲ್ಲ ಆಗಿತ್ತು ಕಿವಿ. His brother Inder sat for hours with him and talked to him, teaching him words and pronunciation. Unable to bear the taunts and teasing of the children in the neighborhood, Satish even avoided going out to play. ಸೊ ಅವ್ರದ್ದು ಒಂದು ಅಣ್ಣ ಇಂದರು ಬಂದ್ಬಿಟ್ಟು ಸತೀಶಿಗೆ ಟಾಪಿಕ್ಸ್ನ ಹೇಳ್ಕೊಡೋದು, ಪ್ರೊನೌನ್ಸಿಯೇಷನ್ ಹೇಳ್ಕೊಡೋದು, ಹೇಗೆ ಬೇರೆಯವರು ಹೇಳ್ತಾ ಇರೋದು ಲಿಪ್ ಸಿಂಕಿಂಗ್ನ ಮಾಡೋದು, ಲಿಪ್ ರೀಡಿಂಗ್ ಹೇಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾನೆ. ಮತ್ತು ಬೇಜಾರಾಗಕ್ಕಿಲ್ಲ, ಅವನಿಗೆ ಬೋರ್ ಆಗಕ್ಕಿಲ್ಲ ಅಂದ್ಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಆಟಾಡ್ತಾನೆ. ಆದರೆ ಸತೀಶಿಗೆ ಅದರಿಂದ ಏನು ಖುಷಿ ಸಿಗಲ್ಲ. ಮತ್ತು ಹೊರಗಡೆ ಹೋದಾಗ ಬೇರೆ ಮಕ್ಕಳು ಅವನನ್ನು ಟೀಸ್ ಮಾಡ್ತಾಯಿದ್ರು. ಸೊ ಸತೀಶು ಹೊರಗಡೆ ಹೋಗ್ಬಿಟ್ಟು ಆಟಾಡೋದನ್ನು ಸಹ ಬಿಟ್ಬಿಟ್ಟ. ಓಕೆ, ಮುಂದೆ ನೋಡಿ ಈಗ. His father and Inder spent time with him every day, talking to him, trying to teach him things. If you want to get on in life, you have to read a lot. ಸೊ ಫಾದರು ಅಂದರೆ ಮಿಸ್ಟರ್ ಅವತಾರ್ ನಾರಾಯಣ್ ಮತ್ತು ಅವ್ರ ಸತೀಶಿನ ಅಣ್ಣ ಇಂದರು ಸತೀಶ್ ಜೊತೆ ತುಂಬ ಸಮಯವನ್ನು ಕಳೀತಾಯಿದ್ರು. ಆದರೆ ಏನು ಹೇಳ್ತಾಯಿದ್ರು ಅಂದರೆ, ನೀನು ನೀನು ಕಲಿಬೇಕು, ನೀನು ಓದಬೇಕು, ನೀನು ಓದಿದ್ರೇ ಮುಂದೆ ನಿನ್ನ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದು ಅಂತೆಲ್ಲ ಹೇಳ್ತಾರೆ. You can learn a great deal of things just by reading, his father told Satish, giving him an armful of books. ಸೊ ಮಿಸ್ಟರ್ ಅವತಾರ ನಾರಾಯಣ್ ಸತೀಶಿಗೆ ತುಂಬ ಬುಕ್ಸನ್ನು ಕೊಟ್ಬಿಟ್ಟು ಹೇಳ್ತಾರೆ, ನೀನು ತುಂಬ ಥಿಂಗ್ಸನ್ನು ಕಲಿಬೋದು, ನೀನೇ ಬೇರೆಯವ್ರು ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸತೀಶ್ lived through them the life of Garibaldi, translated into Urdu by Lala Lajpat Rai, the works of Munshi Premchand, Sarat Chandra and several others. ಸೊ ಗ್ಯಾರಿಬಾಲ್ಡಿಯರವರ ಒಂದು ಲೈಫ್ ಅಂದರೆ ಅವರು ಒಂದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಹಿಸ್ಟ್ರಿಯಲ್ಲಿ. ಸೊ ಅವ್ರದ್ದೊಂದು ಲೈಫ್ ಬಗ್ಗೆ ಲಾಲಾ ಲಜಪತ್ ರಾಯರವರು ಉರ್ದುದಲ್ಲಿ ಅನುವಾದವನ್ನು ಮಾಡಿ ಬರೆದಿರುವಂಥ ಬುಕ್ಕು, ಮತ್ತು ಮುನ್ಷಿ ಪ್ರೇಮ್ಚಂದ್ ಬರೆದಿರುವಂಥ ಒಂದು ಕಥೆಗಳು, ಪುಸ್ತಕಗಳು, ಶರತ್ಚಂದ್ರರವರು ಬರೆದಿರುವಂಥ ಪುಸ್ತಕಗಳು, ಅಂದರೆ ಶರತ್ಚಂದ್ರ ಚಟರ್ಜಿ, ಮತ್ತು ಅವ್ರದ್ದೆಲ್ಲ ಬುಕ್ಸ್ಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಟ್ ವಾಸ್ ಆಸ್ ಇಫ್ ದ ಹೋಲ್ ವರ್ಲ್ಡ್ ಓಪನ್ಡ್ ಔಟ್ ಫಾರ್ ಹಿಮ್. ಸೊ ಆವಾಗ ಸತೀಶಿಗೆ ಒಂದು ಇಡೀ ಜಗತ್ತೇ ಅವನಿಗೋಸ್ಕರ ಓಪನ್ ಆಗಿದೆ ಅಂತ ಅನಿಸುತ್ತೆ ಬುಕ್ಸ್ನ ಓದುವಾಗ. ಸತೀಶ್ ಬಿಕೇಮ್ ಅ ವೊರೇಷಿಯಸ್ ರೀಡರ್. ಸೊ ಸತೀಶು ತುಂಬ ಅಂದರೆ ಹೊಟ್ಟೆ ಬಾಕಾಗ್ತಾನೆ, ಓದಬೇಕಂತ. ಓಕೆ, ಊಟಕ್ಕೋಸ್ಕರ ಅಲ್ಲ, ಓದೋಗೋಸ್ಕರ. ದ ಬುಕ್ಸ್ ಹವೆವರ್ ವೇರ್ ಆಲ್ ಸೀರಿಯಸ್ ವರ್ಕ್ಸ್ ಮೆಂಟ್ ಫಾರ್ ಓಲ್ಡರ್ ಚಿಲ್ಡ್ರನ್ ಆ್ಯಂಡ್ ಸಮ್ಟೈಮ್ಸ್ ಇವನ್ ಫಾರ್ ಅಡಲ್ಟ್ಸ್. ದೇ ಮೇಡ್ ಹಿಮ್ ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೆಫ್ಟ್ ಡೀಪ್ ಇಂಪ್ರೆಷನ್ ಅಪಾನ್ ಹಿಸ್ ಸೆನ್ಸಿಟಿವ್ ಮೈಂಡ್. ಆದರೆ ಈ ಗ್ಯಾರಿಬಾಲ್ಡಿ, ಮುನ್ಷಿ ಪ್ರೇಮ್ಚಂದ್, ಶರತ್ಚಂದ್ರರವರೆಲ್ಲ ಬರೆದಿರುವಂಥ ಬುಕ್ಸು ತುಂಬ ದೊಡ್ಡವರು ಓದುವಂಥ ಬುಕ್ಸು. ಅದರಲ್ಲಿ ಲೈಫ್ ಬಗ್ಗೆ ಮತ್ತು ಫ್ರೀಡಮ್ ಸ್ಟ್ರಗಲ್ ಬಗ್ಗೆ, ಸೊ ಆ ಥರದ್ದೆಲ್ಲ ಬರೆದಿರೋಂಥ ಬುಕ್ಸು. ಅದು ಚಿಕ್ಕ ಮಕ್ಕಳಿಗೆ ಸೂಟ್ ಆಗೋದಿಲ್ಲಾಗಿತ್ತು. ಚಿಕ್ಕ ಮಕ್ಕಳಿಗೆ ಏನಾದರೂ ಪಂಚತಂತ್ರ, ಜಾತಕ ಟೇಲ್ಸು, ಹಿತೋಪದೇಶ ಅಂಥವು ಮಾತ್ರ
ಸೂಟ್ ಆಗತ್ತೆ. ಆದರೆ ಇಂಥ ಬುಕ್ಸ್‌ನ ಓದಿ ಓದಿ ಸತೀಶಿಗೆ ಒಂಥರ ಡಿಪ್ರೆಷನ್ ಮೈಂಡು ಬಂದ್ಬಿಡತ್ತೆ. ಹಿ ಕೇಮ್ ಟು ನೋ ಆಫ್ ಅನದರ್ ವರ್ಲ್ಡ್ ಥ್ರೂ ದೆಮ್, ಅ ವರ್ಲ್ಡ್ ಆಫ್ ಸಫರಿಂಗ್ ಆ್ಯಂಡ್ ಆಂಗ್ವಿಷ್. ಸೊ, ಸತೀಶಿಗೆ ಇನ್ನೊಂದು ಥರದ್ದು ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ. ಹೇಗೆ ಈ ಒಂದು ಜಗತ್ತಲ್ಲಿ ಇಷ್ಟೊಂದು ಸಫರಿಂಗ್ ಇದೆ, ಇಷ್ಟೊಂದು ಸಫರಿಂಗ್ ಇದೆ ಮತ್ತು ಇಷ್ಟೊಂದು ಬೇಜಾರಿದೆ ಜಗತ್ತಿನಲ್ಲಿ. ಹಿ ಬ್ರೂಡೆಡ್ ಲಾಂಗ್ ಆ್ಯಂಡ್ ಹಾರ್ಡ್ ಅಬೌಟ್ ವೈ ದೇರ್ ವಾಸ್ ಸೋ ಮಚ್ ಸಫರಿಂಗ್ ಇನ್ ದ ವರ್ಲ್ಡ್ ವೈಲ್ ಹಿಸ್ ಓನ್ ವರ್ಲ್ಡ್ ಲುಕ್ಡ್ ಕಂಫರ್ಟೇಬಲ್ ಇನ್ ಕಂಪ್ಯಾರಿಸನ್. ಸೊ ಆವಾಗ ಸತೀಶಿಗೆ ಗೊತ್ತಾಗತ್ತೆ, ಇಡೀ ಜಗತ್ತಲ್ಲಿ ತುಂಬ ಅಂದರೆ ತುಂಬ ಸಫರಿಂಗ್ಸ್ ಇದೆ, ತುಂಬ ಅಂದರೆ ತುಂಬ ಕಷ್ಟಗಳಿವೆ. ಸೊ ಅದರಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನನ್ನ ಒಂದು ಜೀವನ ತುಂಬ ಕಂಫರ್ಟೇಬಲ್ ಆಗೇನೆ ಇದೆ, ಚೆನ್ನಾಗೇ ಇದೆ ನನ್ನ ಜೀವನ. ಕೇಳದೇ ಇಲ್ಲದೆ ಇದ್ದರೆ ಏನಾಯಿತು, ನನ್ನ ಜೀವನ ಎಷ್ಟು ಕಂಫರ್ಟೇಬಲ್ ಇದೆ ಅಂತ ಅನಿಸುತ್ತೆ. Another bout of fever struck and Satish was confined to bed. All he could do was sit and stare out of the window or read. He felt lonely and was full of despair at his plight. ಸೊ ಏನಾಗತ್ತೆ ಅಂದರೆ ಮತ್ತೊಂದು ಸತಿ ಅವನಿಗೆ ಜ್ವರ ಬರುತ್ತೆ. ಬಂದ್ಬಿಟ್ಟು ಅವನು ಸತೀಶು ಬೆಡ್ಡಲ್ಲೇ ಮಲ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ಅವನು ಏನು ಮಾಡ್ಬೋದಾಗಿತ್ತಂದರೆ ಬರೀ ಬೆಡ್ಡಲ್ಲಿ ಕುತ್ಕೊಳ್ಳೋದು, ವಿಂಡೋ ಆಚೆ ನೋಡ್ತಾ ಇರೋದು ಮತ್ತು ಓದೋದು ಅಷ್ಟೇ ಮಾಡೋಕ್ಕಾಗ್ತಾಯಿತ್ತು ಅವನ ಕೈಲಿ. ಓಕೆ, ಸೊ ಅವ್ನಿಗೆ ತುಂಬ ಬೇಜಾರಾಗತ್ತೆ. One day, when he was looking gloomily into the far corner of the garden, he saw a bird that was unlike any he had seen before. ಓಕೆ, ಸೊ ಒಂದು ಬರ್ಡನ್ನು ನೋಡ್ತಾನೆ ಸತೀಶು. ಸೊ ಸತೀಶು ನೋಡಿದಾಗ ಏನಾಗತ್ತಂದರೆ ಆ ಒಂದು ಬರ್ಡು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಟ್ ಹ್ಯಾಡ್ ಲಾಂಗಿಶ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರೆಸ್ಟ್. ಸೊ ಅದು ತುಂಬ ಉದ್ದವಾದ ಒಂದು ಇದಿರುತ್ತೆ ಬಾಲ, ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಬ್ಲ್ಯಾಕ್ ಕಲರ್ ಫೆದರ್ಸ್ ಇರುತ್ತೆ. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಸೊ ಆ ಒಂದು ಬರ್ಡ್ ತುಂಬ ರೆಸ್ಟ್ಲೆಸ್ ಆಗಿತ್ತು, ಟಕ್ 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 ಅಂತ ಮೂವ್ ಮಾಡ್ತಾ ಇತ್ತು. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್, ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಸೊ ಅದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜೋರಾಗಿ ಫಾಸ್ಟಾಗಿ ನೋಡ್ತಾ ಇತ್ತು. ನೀವು ಯಾವುದಾದ್ರು ಒಂದು ಚಿಕ್ಕ ಬರ್ಡ್ಸ್ನ ನೋಡಿದರೆ ಅದೇ ಅದರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಕು. ಮತ್ತು ಅದು ಯಾವಾಗಾದರೂ ನಾನು ಹಾರ್ಬೋದು, ಯಾವ ಮೂಮೆಂಟಲ್ಲಾದರೂ ಹಾರ್ಬೋದು ಅಂತ ಸ್ಟಾರ್ಟ್ ಮಾಡ್ತಾ ಇತ್ತು. For a long time he stared at the beautiful bird. When it flew away, after a glance in his direction, Satish jumped down from his bed and took out a notebook and a pencil. So, ಸತೀಶು ಆ ಒಂದು ಬರ್ಡ್ನ ನೋಡ್ತಾನೆ ಇರ್ತಾನೆ. ಸೊ ನೋಡಾದ್ಮೇಲೆ ಆ ಒಂದು ಬರ್ಡ್ ಹೋಗತ್ತೆ. ಆಮೇಲೆ ಸತೀಶು ಬೆಡ್ಡಿಂದ ಕೆಳಗಡೆ ಎದ್ಬಿಟ್ಟು ಒಂದು ನೋಟ್ಬುಕ್ ಒಂದು ಪೆನ್ಸಿಲ್ನ ತಗೊತಾನೆ. ಹೀ ಸ್ಕೆಚ್ ದ ಬರ್ಡ್ ಫ್ರಮ್ ಮೆಮರಿ ವಿತ್ ಅ ಫ್ಯೂ ಡೆಫ್ಟ್ ಸ್ಟ್ರೋಕ್ಸ್. ಸೊ ಸತೀಶು ಒಂದು ಆ ಒಂದು ಬರ್ಡನ್ನು ಅವನ ತಲೆಯಲ್ಲಿ ಹೇಗೆ ಕೂತ್ಕೊಂಡಿತ್ತು ಅದನ್ನು ಸ್ಕೆಚಿಂಗ್ ಮಾಡ್ತಾನೆ, ಡ್ರಾಯಿಂಗ್ ಮಾಡ್ತಾನೆ. ಓಕೆ, ಹೀ ಲೈಕ್ ದ ಪಿಕ್ಚರ್ ಆ್ಯಂಡ್ ಸೆಟ್ ಇಟ್ ಅಗೇನ್ಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್ ಆನ್ ಹಿಸ್ ಬೆಡ್ ಸೈಡ್ ಟೇಬಲ್. ಸೊ ಅವನು ಡ್ರಾ ಮಾಡಿರೋಂಥ ಒಂದು ಡ್ರಾಯಿಂಗು ಅವ್ನಿಗೆ ಇಷ್ಟ ಆಗುತ್ತೆ, ಮತ್ತು ಬುಕ್ಸ್ ಪಕ್ಕದಲ್ಲಿ ಅವನು ಅದನ್ನು ನಿಲ್ಲಿಸಿಡ್ತಾನೆ. ಓಕೆ, he had discovered another pastime which he could indulge in. Sitting on his bed, he began filling pages and pages with doodles. ಸೊ ಅವ್ನಿಗೆ ಗೊತ್ತಾಗುತ್ತೆ, ಓಕೆ ಇನ್ನೊಂದು ಪಾಸ್ ಟೈಮ್ ಸಿಕ್ತಲ್ವಾ ಡ್ರಾಯಿಂಗ್ ಮಾಡೋದು ಅಂತ. ಸೊ ಬೆಡ್ ಮೇಲೆ ಕೂತ್ಕೊಂಡವನು ಸುಮಾರು ಡೂಡ್ಲಿಂಗು, ಸುಮಾರು ಡ್ರಾಯಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾನೆ ಮಾಡೋಕ್ಕೆ. ಈ ಸ್ಟ್ರೋಕ್ಸ್ ವೇರಿಡ್ ವಿತ್ ಹಿಸ್ ಮೂಡ್ಸ್, ಆ್ಯಂಗ್ರಿ, ಸೂದಿಂಗ್ ಆ್ಯಂಡ್ ಹ್ಯೂಮರಸ್. ಸೊ ಅವನದೊಂದು ಡ್ರಾಯಿಂಗ್ಸು ಅವನದೊಂದು ಮೂಡ್ ಮೇಲೆ, ಅಂದರೆ ಅವನ ಒಂದು ಮನಸ್ಥಿತಿ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಒಂದು ವೇಳೆ ಆ್ಯಂಗ್ರಿ ಆಗಿದ್ದರೆ ಆ ಒಂದು ಡ್ರಾಯಿಂಗು ಒಂಥರ ಆ್ಯಂಗ್ರಿ ಥರ ಕಾಣ್ತಾಯಿತ್ತು. ಒಂದು ವೇಳೆ ಖುಷಿಲಿದ್ದರೆ ಆ ಒಂದು ಡ್ರಾಯಿಂಗು ಖುಷಿ ನೋಡ್ದಂಗೆ ಆಗ್ತಾಯಿತ್ತು. ಮತ್ತು ಸತೀಶು ತುಂಬ ಹ್ಯೂಮರಸ್, ಅಂದರೆ ಜೋಕ್ ಮಾಡ್ತಾ ಇದ್ದಾನೆ ಅಂದರೆ ಆ ಒಂದು ಡ್ರಾಯಿಂಗು ಸಹ ತುಂಬ ಕಾಮಿಡಿಕ್ ಆಗಿ ಇತ್ತು. He had always been a good at Urdu calligraphy and so sketching came naturally to him. ಸೊ ಇಲ್ಲಿ ಉರ್ದು ಕ್ಯಾಲಿಗ್ರಫಿ ಅಂದರೆ ಅಕ್ಷರಗಳನ್ನು ಬರೆಯುವಂಥ ಒಂದು ಕಲೆ. ಅದು ಒಂಥರ ಚೆನ್ನಾಗಿ ಬರೆಯೋದು ಕ್ಯಾಲಿಗ್ರಫಿ ಅಂದರೆ. ಓಕೆ, ಸೊ ಆ ಒಂದು ಅಕ್ಷರಗಳನ್ನು ಬರೆಯುವಂಥ ಒಂದು ಕಲೆ ಅವನಿಗೆ ಮೊದಲೇ ಇತ್ತು ಉರ್ದುದಲ್ಲಿ ಬರೆಯೋದು. ಸೊ ಅದರಿಂದ ಅವನು ಡೂಡ್ಲಿಂಗು, ಡ್ರಾಯಿಂಗ್ ಎಲ್ಲ ಅವನಿಗೆ ಈಸಿಯಾಗಿ ಬಂದುಬಿಡ್ತು. ಹವೆವರ್ ಹಿಸ್ ಫಾದರ್ ವಾಸ್ ನಾಟ್ ಅಮ್ಯೂಸ್ಡ್. ಸೊ ಆದರೆ ಅವರು ಒಂದು ತಂದೆ ಅಂದರೆ ಮಿಸ್ಟರ್ ಅವತಾರ್ ನಾರಾಯಣಿಗೆ ಇದರಿಂದ ಖುಷಿಯಾಗಲ್ಲ. He took away all the notebooks and he had drawn on. This is an idle pastime. You would do better to read and get some knowledge, he said to his son. ಸೊ ಇದು ಬರೀ ಟೈಮ್ ಪಾಸೇ ಮಾಡ್ತಾ ಇರೋದು ನೀನು ಅದನ್ನು ತೆಗೆದು ಬರೀ ಬುಕ್ಸನ್ನು ಓದು ಅಂತ ಮಗನಿಗೆ ಹೇಳ್ತಾನೆ ಅವತಾರ್ ನಾರಾಯಣ್. ಸತೀಶ್ ಸಲ್ಕಡ್ ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಸೊ ಸತೀಶಿಗೆ ಕೋಪ ಬರುತ್ತೆ, ಆದರೆ ಅವನು ಡ್ರಾಯಿಂಗ್ ಮಾತ್ರ ನಿಲ್ಲಿಸಲ್ಲ. ವೈ ಡು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಸ್ಕ್ಡ್ ಹಿಸ್ ಮದರ್ ಒನ್ ಡೇ.
ಸೊ ಯಾಕೆ ನೀವು ಅವ್ರನ್ನೊಂದು ಆ ಒಂದು ಎಂಟರ್ಟೈನ್ಮೆಂಟ್ ಮಾಡುವಂಥ ಒಂದು ಸೋರ್ಸನ್ನು ತೆಗಿತಾ ಇದ್ದೀರಾ? ಅವ್ನಿಗೆ ಅದರಿಂದ ಮಾತ್ರನೇ ಅವ್ನಿಗೆ ಖುಷಿ ಸಿಗೋದು ಅಂತ ಹೇಳ್ತಾರೆ ಅವರಮ್ಮ, ಸತೀಶಿನ ಅಮ್ಮ. ಹೋ ದ್ಯಾಟ್ ಐ ಡೋಂಟ್ ವಾಂಟ್ ಹಿಮ್ ಟು ಸ್ಟಾರ್ಟ್ ಥಿಂಕಿಂಗ್ ದಟ್ ಹಿ ಕ್ಯಾನ್ ಮೇಕ್ ಅ ಲಿವಿಂಗ್ ಔಟ್ ಆಫ್ ಡ್ರಾಯಿಂಗ್. ನಾನು ಯಾಕೆ ಅದನ್ನು ತೆಗ್ದಿದ್ದೀನಿ ಅಂದರೆ, ಡ್ರಾಯಿಂಗಿಂದನೇ ಅವ್ನು ಜೀವನವನ್ನು ಮಾಡ್ಕೊಳ್ಬೋದು, ದುಡ್ಡನ್ನು ಗಳಿಸ್ಬೋದು ಅಂತ ಅವ್ನು ಥಿಂಕ್ ಮಾಡೋಕ್ಕಿಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ಆರ್ಟಿಸ್ಟ್ ಮೇಕ್ ಅ ಪಿಟನ್ಸ್ ಆ್ಯಂಡ್ ಲಿವ್ ಇನ್ ಪಾವರ್ಟಿ. ಇಟ್ ಈಸ್ ನೋ ಕೆರೀರ್ ಫಾರ್ ಅ ಬ್ರೈಟ್ ಬಾಯ್. ಸೊ ಆರ್ಟಿಸ್ಟ್ ಎಲ್ಲರೂ ತುಂಬ ಕಷ್ಟಕರವಾದ ಒಂದು ಜೀವನದಲ್ಲಿ ಇರ್ತಾರೆ, ಮತ್ತು ಅದರಿಂದ ಅದು ನನ್ನ ಒಂದು ಹುಡುಗಂಗೆ ಬರಬಾರ್ದು ಅಂತ ಹೇಳ್ತಾರೆ. ಹಿ ಹ್ಯಾಸ್ ಟು ಸ್ಟಡಿ ಇಫ್ ಹಿ ಹ್ಯಾಸ್ ಟು ಮೇಕ್ ಸಮಥಿಂಗ್ ಔಟ್ ಆಫ್ ಹಿಸ್ ಲೈಫ್. ಸೊ ಅವನು ಬರೀ ಓದಿದ್ರೆ ಮಾತ್ರ ಅವನು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ತಾರೆ. ಬಿಸೈಡ್ಸ್ ಇಟ್ಸ್ ಹಿಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಸೊ ಅವನೊಂದು ಹಿಯರಿಂಗು ಯಾವಾಗಾದರೂ ಬರ್ಬೋದು ವಾಪಸ್ಸು, ಯಾವಾಗಾದರೂ ಬರ್ಬೋದು, ಯಾಕಂದರೆ ಅವ್ನು ಮೆಡಿಸನ್ಸ್ ಎಲ್ಲ ತಗೊತಾ ಇದ್ದಾನೆ. ವೆನ್ ಇಟ್ ಡಸ್ ಹಿ ಮಸ್ಟ್ ಬಿ ಪ್ರಿಪೇರ್ಡ್ ಟು ಗೋ ಬ್ಯಾಕ್ ಟು ಸ್ಕೂಲ್ ಮಸ್ಟಂಟ್ ಹಿ ಆಸ್ಡ್. ಸೊ ಯಾವಾಗ ಒಂದು ಹಿಯರಿಂಗ್ ವಾಪಸ್ ಬರುತ್ತೆ ಆವಾಗ ಅವನು ಸ್ಕೂಲಿಗೆ ವಾಪಸ್ ಹೋಗ್ಬೇಕು ತಾನೆ ಅಂತ ಹೇಳ್ತಾರೆ. It has been more than 3 years since he became ill. How do you possibly think he can recover his hearing? Asked his mother. She felt hopeless about her son's condition, but Sadish's father wasn't about to lose hope. ಸೊ 3 ವರ್ಷ ಆಯಿತು ಇದೇ ಥರ ಒಂದೊಂದು ಡೆಫ್ನೆಸ್ ಬಂದಾಗಿಂದ 3 ವರ್ಷ ಆಯಿತು. ಸೊ ಈಗಲೂ ಸಹ ನೀವು ಅವನೊಂದು ಕಿವಿ ಕೇಳಿಸೋದು ವಾಪಸ್ ಬರುತ್ತೆ ಅಂತ ನಿಮಗೆ ಅನಿಸತ್ತಾ ಅಂತ ಹೇಳ್ತಾರೆ. ಯಾರು ಅವರಮ್ಮ. ಅವರಮ್ಮಂಗೆ ಫುಲ್ಲು ಆಗ್ಬಿಡ್ತಿರ್ತಾರೆ, ಮತ್ತು ಆಗೋದೇ ಇಲ್ಲ, ಇದು ರಿಕವರ್ ಆಗೋದೇ ಇಲ್ಲ ಅಂತ ಅವ್ರ ತಲೆಯಲ್ಲಿರುತ್ತೆ. ಆದರೆ ಮಿಸ್ಟರ್ ಅವತಾರ್ ನಾರಾಯಣ್ ಮಾತ್ರ ಹೋಪನ್ನು ಬಿಟ್ಟಿರಲಿಲ್ಲ. ಓಕೆ. Why decide that he is going to remain deaf all his life? We must always be optimistic about his chances of recovering. He gently chided his wife. ಸೊ ಆವಾಗ ಮಿಸ್ಟರ್ ಅವತಾರ್ ನಾರಾಯಣು ಅವರು ಧರ್ಮಪತಿಗೆ ಹೇಳ್ತಾರೆ, ಯಾಕೆ ನಾವು ಫುಲ್ ಹೋಪ್ಸ್ನ ಬಿಟ್ಬಿಡ್ಬೇಕು, ಎವ್ರಿ ಟೈಮು ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ. Several visits to the doctor followed, with nothing improving for Satish. He remained in his silent world, the only solace for him being painting. ಸೊ ಸುಮಾರು ಡಾಕ್ಟರ್ಸಿಗೆ ಹೋಗ್ತಾರೆ, ಆದರೆ ಅವನಿಗೆ ಏನು ರಿಕವರಿ ಆಗಲ್ಲ ಸತೀಶಿಗೆ, ಮತ್ತು ಬರೀ ಪೇಂಟಿಂಗೇ ಮಾಡ್ತಾ ಇರ್ತಾನೆ. ಈ ಮ್ಯಾನೇಜ್ ಟು ಪೇಂಟ್ ಆ್ಯಂಡ್ ಡ್ರಾ ಇನ್ ಸ್ಪೈಟ್ ಆಫ್ ಹಿಸ್ ಫಾದರ್ಸ್ ಅಪೋಸಿಷನ್. ಸೊ ಅವ್ರ ತಂದೆ ಅಪೋಸ್ ಮಾಡ್ತಾಯಿದ್ರು, ಮಾಡಬೇಡ ಹೀಗೆ ಅಂದ್ರೂ ಸತೀಶು ಡ್ರಾಯಿಂಗ್ನ ಮಾಡ್ತಾಯಿದ್ದ. One day when he was busy mixing the colors on his palette, he became aware of his father standing at the door. He looked up to him, staring at the painting intently. ಸೊ ಒಂದು ದಿನ ಸತೀಶು ಪೇಂಟಿಂಗ್ ಮಾಡ್ತಾ ಇರುವಾಗ ಅವ್ರ ತಂದೆ ಬಂದುಬಿಟ್ಟು ಡೋರ್ ಹತ್ರ ನಿಂತ್ಕೊಂಡು ಅವ್ರ ಒಂದು ಪೇಂಟಿಂಗ್ನ ನೋಡ್ತಾ ಇರ್ತಾನೆ. ಸತೀಶ್ ರೀಡಿಂಡ್ ಬಟ್ ಕಂಟಿನ್ಯೂ ವಿತ್ ಹಿಸ್ ಮಿಕ್ಸಿಂಗ್. ಸ್ಲೋಲಿ ಹಿಸ್ ಫಾದರ್ ಕೇಮ್ ಟು ರೂಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹಿಸ್ ಸನ್. ಸೊ ಸತೀಶು ನೋಡ್ತಾನೆ ಅವ್ರ ತಂದೆಯವ್ರನ್ನ ನಿಂತ್ಕೊಂಡಿದ್ದಾರೆ ಅಂತ, ಆದ್ರೂ ಸಹ ಒಂದ್ಸತಿ ನೋಡಿಬಿಟ್ಟು ಕಂಟಿನ್ಯೂ ಮಾಡ್ತಾನೆ, ನಾನು ಮಿಕ್ಸ್ ಮಾಡ್ತೀನಿ ಕಲರ್ಸ್ನ ಅಂತ ಕಂಟಿನ್ಯೂ ಮಾಡ್ತಾನೆ. ಸೊ ಆಮೇಲೆ ಸ್ಲೋ ಆಗಿ ಅವ್ರ ತಂದೆ ಸತೀಶ್ ಪಕ್ಕದಲ್ಲಿ ಬಂದ್ಕೊಂಡು ಕೂತ್ಕೊತಾರೆ. ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು, ಹಿ ಆಸ್ಡ್. ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್ ಹಿ ವುಡ್ ಹ್ಯಾವ್ ಹರ್ಡ್ ದ ಟ್ರೆಮರ್ ಇನ್ ಹಿಸ್ ಫಾದರ್ಸ್ ವಾಯ್ಸ್. ಸೊ ಆವಾಗ ಅವತಾರ್ ನಾರಾಯಣ್ ಹೇಳ್ತಾರೆ, ಮಗನೇ ನಿನಗಿದು ಮಾಡೋಕ್ಕೆ ತುಂಬ ಇಷ್ಟ ಇದೆಯಾ ಅಂತ ಕೇಳ್ತಾರೆ ಸತೀಶಿಗೆ. ಸೊ ಆವಾಗ ಸತೀಶಿಗೇನು ಕೇಳಿಸಲ್ಲ ಅವ್ರ ತಂದೆಯವ್ರು ಏನು ಹೇಳಿದ್ರು ಅಂತ. ಆ್ಯಸ್ ಇಟ್ ವಾಸ್ ಹಿ ಓನ್ಲಿ ರೆಡ್ ಹಿಸ್ ಲಿಪ್ಸ್, ಹಿ ಡಿಡೆಂಟ್ ರಿಪ್ಲೈ. ಸೊ ಸತೀಶು ಅವ್ರ ತಂದೆ ಏನು ಹೇಳ್ತಾ ಇದ್ದಾರೆ ಅಂತ ಲಿಪ್ ರೀಡಿಂಗ್ ಥ್ರೂ ಗೊತ್ತು ಮಾಡ್ಕೊತಾನೆ, ಅವನೇನು ಮಾತಾಡಲ್ಲ. ಆದರೆ ಅವತಾರ್ ನಾರಾಯಣ್ ಪುಟ್ ಹಿಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಸತೀಶ್ ವಾಸ್ ಅನೇಬಲ್ ಟು ಬಿಲೀವ್ ದಟ್ ಹಿಸ್ ಫಾದರ್ ವಾಸ್ ನಾಟ್ ಆಂಗ್ರಿ ವಿತ್ ಹಿಮ್ ಫಾರ್ ಪೇಂಟಿಂಗ್. ಸೊ ಅವತಾರ್ ನಾರಾಯಣ್ ಸತೀಶ್ನ ಒಂದು ಹೆಗಲಿನ ಮೇಲೆ ಕೈ ಇಡ್ತಾರೆ, ಮತ್ತು ಸತೀಶಿಗೆ ನಂಬಕ್ಕೆ ಆಗಲ್ಲ, ನಮ್ಮ ತಂದೆಯವರು ಈಗ ಈ ಸತಿ ನಾನು ಪೇಂಟಿಂಗ್ ಮಾಡುವಾಗ ಒಪೋಸಿಷನ್ ಮಾಡಿಲ್ಲ, ಮಾಡಬೇಡ ಅಂತ ಹೇಳಿಲ್ಲ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಸತೀಶಿಗೆ. ಮೂಮೆಂಟ್ಸ್ ಲೇಟರ್ ಹಿಸ್ ಫಾದರ್ ಲೆಫ್ಟ್ ದ ರೂಮ್. ವೆನ್ ಹಿ ರಿಟರ್ನ್ಡ್ ಅ ಕಪಲ್ ಆಫ್ ಅವರ್ಸ್ ಲೇಟರ್, ಹಿಸ್ arms were full of paints, brushes of all shapes and sizes, and several rolls of drawing sheets. He carefully set them down on Satish's table. ಸೊ ಆಮೇಲೆ ಅವತಾರ್ ನಾರಾಯಣು ರೂಮಿಂದ ಆಚೆ ಹೋಗ್ಬಿಟ್ಟು ಸ್ವಲ್ಪ ಗಂಟೆಗಳ ನಂತರ ವಾಪಸ್ಸು ರೂಮ್ ಒಳಗಡೆ ಬರ್ತಾರೆ. ಆವಾಗ ಅವ್ರ ಕೈಯಲ್ಲಿ ಫುಲ್ಲು ಪೇಂಟ್ಸ್ ಇರುತ್ತೆ, ಬ್ರಷಸ್ ಇರುತ್ತೆ, ಮತ್ತು ಫುಲ್ಲು ಡ್ರಾಯಿಂಗ್ ಶೀಟ್ಸು ಅದೆಲ್ಲ ಇರುತ್ತೆ, ಏನೇನು ಆರ್ಟ್ ಮಾಡೋಕ್ಕೆ ಬೇಕಾಗುತ್ತೋ ಅದೆಲ್ಲ ಇರುತ್ತೆ. ಆಮೇಲೆ ಅವರು ಸ್ಲೋ ಆಗಿ ಸತೀಶ್ದು ಒಂದು ಬೆಂಚ್ ಮೇಲೆ, ಟೇಬಲ್ ಮೇಲೆ ಇಡ್ತಾರೆ. ಪಿತಾಜಿ ಬಿಗೇನ್ ಸತೀಶ್ ಸ್ಲೋಲಿ. ಸೊ ಆವಾಗ ಸತೀಶಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ತಂದೆ ಅಂತ ಕೇಳ್ತಾನೆ.
His father nodded his head, a smile breaking at the corners of his mouth. His eyes remained sad though. ಸೊ ಫಾದರು ಹೌದು ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಸ್ವಲ್ಪ ಖುಷಿ ಆಗತ್ತೆ, ಆದರೆ ರಿಯಲ್ ಆಗಿ ಅವ್ರ ಕಣ್ಣಲ್ಲಿ ಬೇಜಾರೇ ಇರತ್ತೆ. ಆದರೆ ಓಕೆ, ದೇ ಆರ್ ಫಾರ್ ಯು ಸತೀಶ್. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ಇದೆಲ್ಲ ನಿನಗೆ ತಂದಿದ್ದು. ನಾನು ನಿನಗೆ ಒಳ್ಳೆ ಆರ್ಟ್ ಸ್ಕೂಲ್ನ ನಾನು ನಿನಗೆ ಹುಡುಕೊಡ್ತೀನಿ. ಯು ವಿಲ್ ಲರ್ನ್ ಆರ್ಟ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೂಸನ್ ಫೀಲ್ಡ್. ಆಯಿತು, ನಿನಗೆ ಆರ್ಟ್ಸ್ ಇಷ್ಟ ಅಂದರೆ ನೀನು ಅದರಲ್ಲೇ ನಿನ್ನ ಒಂದು ಕೆರಿಯರ್ನ ಮಾಡ್ಕೊ, ನಿನ್ನ ಜೀವನವನ್ನು ಮಾಡ್ಕೊ ಅಂತ ಹೇಳ್ತಾರೆ ಸತೀಶ್ದು ಫಾದರ್ ಮಿಸ್ಟರ್ ಅವತಾರ್ ನಾರಾಯಣ್. ಸತೀಶ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಂಡ್ ಹಿ ಡಿಡ್ ಆ್ಯನ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್. ಸೊ ಸತೀಶು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತು ಒಂದು ಆಶ್ಚರ್ಯಕರವಾದ ಒಂದು ಥಿಂಗ್ನ ಮಾಡ್ತಾರೆ. ಹಿ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ, ಹಿಸ್ ಹಾರ್ಟ್ ಫುಲ್ ಆಫ್ ಲವ್ ಫಾರ್ ಹಿಸ್ ಟರ್ನ್ ಫಾದರ್ ಹೂ ಹ್ಯಾಡ್ ಅಟ್ ಲಾಸ್ಟ್ accepted that his destiny lay in canvas and paint. ಸೊ ಸತೀಶ್ ಹೋಗ್ಬಿಟ್ಟು ಅವ್ರ ತಂದೆಗೆ ಅಪ್ಪಿಕೊಳ್ತಾನೆ, ಮತ್ತು ಹಗ್ ಮಾಡ್ತಾನೆ. ಮತ್ತು ಸತೀಶ್ದು ಫಾದರ್ ಅವತಾರ್ ನಾರಾಯಣಿಗೆ ಅರ್ಥ ಆಗತ್ತೆ, ಈ ಒಂದು ಹಣೆ ಬರದಲ್ಲಿ ಪೇಂಟಿಂಗ್ ಮಾಡೋದೇ ಈ ಒಂದು ಜೀವನದಲ್ಲಿ ಉದ್ದೇಶ ಅಂತ ಗೊತ್ತಾಗತ್ತೆ. ವಿತಿನ್ ಅ ಶಾರ್ಟ್ ಟೈಮ್ he learnt more than just painting. He learnt about life. It is this boy now popularly known as ಸತೀಶ್ ಗುಜರಲ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಹೋಗ್ತಾ ಹೋಗ್ತಾ ಟೈಮಲ್ಲಿ ಯಾರು ಸತೀಶು ಸುಮಾರು ಥಿಂಗ್ಸ್ನ ಕಲಿತಾನೆ. ಪೇಂಟಿಂಗ್ ಅಲ್ಲದೆ ಸ್ಕಲ್ಪ್ಟ್ರಿಂಗ್ ಕಲಿತಾನೆ, ಆರ್ಕಿಟೆಕ್ಚರ್ ಕಲಿತಾನೆ, ಎಲ್ಲ ಕಲಿತಾನೆ, ಮತ್ತು ಜೀವನ ಅಂದ್ರೆ ಏನಂತ ಕಲಿತಾನೆ. ಸೊ ಈ ಒಂದು ಹುಡುಗನೇ ದೊಡ್ಡವನಾಗ್ಬಿಟ್ಟು ಸತೀಶ್ ಗುಜರಲ್ ಎಂಬ ಒಂದು ಹೆಸರಿಂದ ಪಾಪ್ಯುಲರ್ ಆಗ್ತಾನೆ. ಫುಲ್ಲು ಜನರಿಗೆಲ್ಲ ಗೊತ್ತಾಗತ್ತೆ ಇವ್ರು ಯಾರಂತ. ಓಕೆ, ಸೊ ಇಲ್ಲಿ ನೋಡಿದ್ರೆ ಈ ಒಂದು ಚಿತ್ರದಲ್ಲಿರುವಂಥವ್ರೆ ಸತೀಶ್ ಗುಜರಲ್. ಸತೀಶ್ ಗುಜರಲ್ is among the foremost artists of India. He is one of the few artists who accomplished in several art forms like painting, sculpture and architecture. ಸೊ ಸತೀಶ್ ಗುಜರಲ್ಲು ತುಂಬ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ ಆರ್ಟಿಸ್ಟಲ್ಲಿ ಇಡೀ ಇಂಡಿಯಾದಲ್ಲಿ. ಓಕೆ, ಅವರು ಆರ್ಕಿಟೆಕ್ಚರ್ ಕಲ್ತಿದ್ದಾರೆ, ಸ್ಕಲ್ಪ್ಚರ್ ಕಲ್ತಿದ್ದಾರೆ, ಪೇಂಟಿಂಗ್ ಕಲ್ತಿದ್ದಾರೆ. ಪೇಂಟಿಂಗ್ ಅಂದರೆ ಏನಂತ ನಿಮಗೆಲ್ಲರಿಗೂ ಗೊತ್ತು, ಡ್ರಾಯಿಂಗು ಪೇಂಟ್ಸಿಂದ ಮಾಡೋದು. ಸ್ಕಲ್ಪ್ಚರ್ ಅಂದರೆ ಮೂರ್ತಿಗಳನ್ನು ಕೆತ್ತನೆಯನ್ನು ಮಾಡೋದು. ಮತ್ತು ಆರ್ಕಿಟೆಕ್ಚರ್ ಅಂದರೆ ಮನೆ ಕಟ್ಟೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಕಟ್ಟೋದು, ಅದೆಲ್ಲ ಆರ್ಕಿಟೆಕ್ಚರಲ್ಲಿ ಬರುತ್ತೆ. ಸತೀಶ್ ಗುಜರಲ್ ಇಸ್ ಆಲ್ಸೋ ಅ ರೈಟರ್. ಸತೀಶ್ ಗುಜರಲ್ಲು ಬುಕ್ಸನ್ನೆಲ್ಲ ಬರೀತಾರೆ, ಬರಹಗಾರರು ಹೌದು. ಎಕ್ಸಿಬಿಷನ್ಸ್ ಆಫ್ ಹಿಸ್ works have been held all over the world and displayed in prestigious museums like the Museum of Modern Art, New York, the Hiroshima Collection, Washington, and the National Gallery of Modern Art, New Delhi. He has published 4 books of his works in various arts. ಸೊ ಅವ್ರು ಮಾಡಿರುವಂಥ ಒಂದು ಪೇಂಟಿಂಗ್ಸು, ಸ್ಕಲ್ಪ್ಚರ್ಸ್ ಎಲ್ಲವೂ ದೊಡ್ಡ ದೊಡ್ಡ ಮ್ಯೂಸಿಯಮ್ಸಲ್ಲೆಲ್ಲ ಇಟ್ಟಿದ್ದಾರೆ. ಮ್ಯೂಸಿಯಮ್ ಆಫ್ ಮಾಡರ್ನ್ ಆರ್ಟು ನ್ಯೂಯಾರ್ಕಲ್ಲಿರುವಂಥದ್ದು, ಹಿರೋಶಿಮಾ ಜಪಾನಲ್ಲಿರುವಂಥ ಒಂದು ಮ್ಯೂಸಿಯಮ್ಮು, ವಾಷಿಂಗ್ಟನ್ನಲ್ಲಿರುವಂಥ ಮ್ಯೂಸಿಯಮ್ಮು, ಮತ್ತು ಡೆಲ್ಲಿಯಲ್ಲಿರುವಂಥ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟಲ್ಲೆಲ್ಲ ಅವ್ರದ್ದು ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಅವರು 4 ಪುಸ್ತಕಗಳನ್ನು ಬರೆದಿದ್ದಾರೆ, ಆರ್ಟ್ ಬಗ್ಗೆ ಬರೆದಿದ್ದಾರೆ. ಓಕೆ, he was awarded the Order of the Crown for the best architectural design of the 20th century for his design of the Belgian embassy in New Delhi. ಸೊ ಅವ್ರಿಗೆ 20ನೇ ಶತಮಾನದಲ್ಲಿರುವಂಥ ಬೆಸ್ಟ್ ಆರ್ಕಿಟೆಕ್ಚರರ್ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಆರ್ಡರ್ ಆಫ್ ದ ಕ್ರೌನ್, ಒಂದು ಕಿರೀಟವನ್ನು ಕೊಡ್ತಾರೆ ಸತೀಶ್ ಗುಜರಲ್ಲಿಗೆ. ಯಾಕೆ ಕೊಡ್ತಾರೆ ಅಂದರೆ, ಅವ್ರು ಒಂದು ಎಂಬಸಿ ಎಂಬ ಒಂದು ಕಂಪನಿದು ಡಿಸೈನ್ ಮಾಡಿರ್ತಾರೆ, ಅವ್ರದ್ದು ಬೆಲ್ಜಿಯನ್ ಎಂಬಸಿದು. ಮತ್ತು ನ್ಯೂ ಡೆಲ್ಲಿಯಲ್ಲಿ ಅವ್ರಿಗೆ ಆ ಒಂದು ಕೆಲಸಕ್ಕೆ ಅವ್ರಿಗೆ ಪುರಸ್ಕಾರವನ್ನು ನೀಡ್ತಾರೆ. ಹಿ ಹ್ಯಾಸ್ ಆಲ್ಸೋ ಬಿನ್ ಹಾನರ್ಡ್ ವಿತ್ ದ ಪದ್ಮ ವಿಭೂಷಣ. ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿನೂ ಸಹ ನೀಡಲಾಗಿದೆ. ಹಿಸ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆ್ಯಂಪಲ್ ಪ್ರೂಫ್ ದಟ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನಾಟ್ ಅ ಬ್ಯಾರಿಯರ್ ಆಫ್ ಸಕ್ಸಸ್. ಸೊ ಅವ್ರ ಲೈಫಲ್ಲೇ ನಮ್ಗೆ ಗೊತ್ತಾಗುತ್ತೆ ಫಿಸಿಕಲ್ ಡಿಸಬಿಲಿಟಿ, ನಾನು ಹ್ಯಾಂಡಿಕ್ಯಾಪ್ ಆಗಿದ್ದೀನಿ, ನನ್ನ ಕಿವಿ ಕೇಳಿಸಲ್ಲ, ನನಗೆ ಕಣ್ಣು ಕಾಣಿಸಲ್ಲ. ಸೊ ಇದೆಲ್ಲ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಅಡ್ಡಿ ಅಲ್ಲ. ಇಂಥ ಅಡ್ಡಿಗಳು ನಮಗೆ ಏನು ಅಡೆತಡೆಯನ್ನು ನೀಡಲ್ಲ. ನಾವು ಸಕ್ಸಸ್ಫುಲ್ ಆಗಬೇಕಂದ್ರೆ ಹಾಗೆ ಆಗ್ತೀವಿ, ಛಲ ಬೇಕು ಅಷ್ಟೇ ಅಂತ ಈ ಒಂದು ಪಾಠದ ಆಶಯವಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಲೈನ್ ಜೊತೆ ಈ ಇಡೀ ಪಾಠ ಕಂಪ್ಲೀಟ್ ಆಯಿತು. ನಿಮಗೆ ಈ ಒಂದು ಪಾಠ ಅರ್ಥ ಆಗಿದೆ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಅಂತ ಹಾಕ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.